ಬೆಲೆ ಇಲ್ಲ ಅಂತಕ್ಕಂತ ಮಾತು ಹೇಳ್ತಾರೆ. ಹೌದಲ್ಲ ಇನ್ನು ಹಸುವೆಂದು ಫಲವೇನು ಹೈನವಿಲ್ಲದ ನಕ್ಕ. ಆದ್ರೆ ನೀವು ಮಾತ ನೀ ಲಕ್ಷಾನುಗಟ್ಟಲೆ ರೊಕ್ಕ ಕೊಟ್ಟ ಆಕಳ ಮನಿ ಮುಂದೆ ಕಟ್ಟು. ಕಟ್ಟು ಕೇಳಲಾಕ ಖರೆ ಆಕಳ ಹಾಲನೇ ಹಿಂಡಿಲ್ಲಪ್ಪ ಅಂತಂದ್ರ ಏನ್ ನೋಡ್ದ ಆಕಳ ತಗೊಂಡು ಆಕಳಿಗೆ 1 ಲಕ್ಷ ಅಲ್ಲ 2 ಲಕ್ಷ ರೂಪಾಯಿ ಕೊಟ್ಟರು ವ್ಯರ್ಥ ಅಂತಕ್ಕಂತ ಮಾತು ಹೇಳ್ತಾರ. ಹೌದಲ್ಲ ಇನ್ನು ಧನವಿದ್ದು ಫಲವೇನು ದಯವಿಲ್ಲದ ನಕ್ಕ. ಆದ್ರೆ ನೀವು ಮಾತ ನಮ್ಮ ಬಳಿ ಎಷ್ಟೋ ಶ್ರೀಮಂತಿಗೆ ತುಂಬಿ ತೂಗ್ಲಕತ್ತಾರ. ಆಸ್ತಿ ಐತಿ, ಅಂತಸ್ತು ಐತಿ, ಬೆಳ್ಳಿ ಐತಿ, ಬಂಗಾರ ಐತಿ. ಬೇಡಿದವರಿಗೆ ಬೇಕಾದ ಕೊಡುವಂತ ಶ್ರೀ ಸಂಪದ ನಮ್ಮ ಬಳಿ ಅದ. ಖರೆ ದಯ ಮಯ ಅಂತ ಕರುಣೆ ಅಂತಕ್ಕಂಥದ್ದು ಇರ್ಲಿಲ್ಲಪ್ಪ ಅಂತಂದ್ರ ನಮ್ಮ ಬಳಿ ಇರ್ಲಿಲ್ಲ ಆ ಶ್ರೀಮಂತಿಗೆ ಎಷ್ಟಿದ್ರು ಸಹಿತ ವ್ಯರ್ಥ ಅಂತಕ್ಕಂತ ಮಾತು ಹೇಳ್ತಾರ. ಹೌದಲ್ಲ ಇನ್ನು ರೂಪವಿದ್ದು ಫಲವೇನು ಗುಣವಿಲ್ಲದ ನಕ್ಕ. ಆದ್ರೆ ನೀವು ಮಾತ ನೋಡ್ಲಕ್ಕ ಮನುಷ್ಯ ಅಂದದಾನ ಚಂದದಾನ ಭಾನ ರೂಪವಂತದ. ಭಾರಿ ಮನುಷ್ಯ ಖರೆ ಅವನ ಬಳಿ ಗುಣ ಇರ್ಲಿಲ್ಲಪ್ಪ ಅಂತಂದ್ರ ಏನ್ ನೋಡ್ದ ಮನುಷ್ಯನಿಗೆ ಮನುಷ್ಯ ಎಷ್ಟು ರೂಪವಂತಿದ್ರು ಸಹಿತ ರೂಪಕ್ಕೆ ಬೆಲೆ ಇಲ್ಲ ಅಂತಕ್ಕಂತ ಮಾತು ಹೇಳ್ತಾರ. ಹೌದಲ್ಲ ಇನ್ನು ಕೊನೆಯದಾಗಿ ನಾನೆಂದು ಫಲವೇನು ನನ್ನಲ್ಲಿ ಜ್ಞಾನವಿಲ್ಲದ ನಕ್ಕ. ಆದ್ರೆ ನೀವು ಮಾತ ಈ ಇರುವಿ 84 ಯುವನಿಗಳನ್ನ ತಿರುಗಿ ತಿರುಗಿ ಕೊನೆಯದಾದಂತ ಶ್ರೇಷ್ಠವಾದ ಮಾನವ ಜನ್ಮಕ್ಕ ನಾವು ನೀವು ಹುಟ್ಟಿ ಬಂದೇವಪ್ಪ ಅಂತಂದ್ರ ಏನ್ ಮಾಡ್ಬೇಕಾಗ್ಯದ ಮೊದಲ ನಮ್ಮಲ್ಲಿ ಜ್ಞಾನ ಅಂತಕ್ಕಂಥ ಇರ್ಬೇಕಾಗ್ಯದ. ಆ ಜ್ಞಾನ ಅಂತಕ್ಕಂಥದ್ದು ಇರ್ಲಿಲ್ಲಪ್ಪ ಅಂತಂದ್ರ ಏನಾಗ್ತದ ಈ ಮಾನವ ಜನ್ಮಕ್ಕ ಹೊಟ್ಟೆ ಸ್ವಾರ್ಥಕ ಇಲ್ಲ ಅಂತಕ್ಕಂತ ಮಾತ ಅಕ್ಕ ಮಾರಿಯವರು ಹೇಳ್ತಾರ. ಅದಕ್ಕೆ ಇರ್ಲಿ ಬಾಯನ ಮಾತಾಡುವಂತ ಅವಶ್ಯಕತೆ ಇಲ್ಲ. ಇನ್ನೊಂದ್ ಕಡೆ ಸಂತ ಕಬೀರದಾಸ ಮಹಾರಾಜರ ಮಾತು ಹೇಳ್ತಾರೆ. ಸಂಘ ಕರೋ ಶ್ರಾಪಿಕಿ ಬಡತ್ ಬಡೆ ಜಯಗಿ ಸಂಘ ಕರೋ ಶ್ರಾಪಿಕಿ ಬಡತ್ ಬಡೆ ಜಯಗಿ ಐಸಾ ಚಿಲ್ಲರ ಕಿ छोड़ पत्थर खाएगी ಅಂತ ಹೇಳ್ತಾರ ಅವರು. ಕನ್ನಡ में बोलो कन्नड़ में ही कर्नाट है ಅಂದ್ರೆ ಈ ಮಾತಿನ ಅರ್ಥ ನಿನಗೆ ತಿಳಿದಿಲ್ಲ. ನಮಗ್ ಫೋನ್ ಆಗಿಲ್ವಾ ತಮ್ಮ ಇದರ ತಾತ್ಪರ್ಯ ಇಷ್ಟೇ ಅದ. ಏನಂದ್ರಾಗ ಜಗತ್ತಿನೊಳಗ ಸಂಘ ಮಾಡ್ಬೇಕ. ಎಂತವ್ರ ಜೋಡಿ ಸಂಘ ಮಾಡ್ಬೇಕು. ದಾರು ಕುಡಿಯವರು ಸಂಘ ಮಾಡಬೇಕು. ಅದು ದಾರು ಕುಡಿಯವರು ಸಂಘ ಮಾಡಿದ್ರೆ ಏನಾಗ್ತದ ಮನಿ ಉದ್ದಾರ ಆತವ್ರಲ್ಲ ತಮ್ಮ. ದಾರು ಕುಡಿಯವರು ಸಂಘ ಮಾಡೋದ್ರಿಂದ ಎಷ್ಟೋ ಮನಿಗಳ ನಾಶ ಆಗಿ ಹೋಗ್ಯಾವು. ಎಷ್ಟೋ ಮನಿದೊಳಗಿನ ಗಂಡಂದರು ಏನ್ ಮಾಡ್ಯಾರಪ್ಪ ಅಂತಂದ್ರೆ ಹೆಂಡತಿ ಕುಳಗಳಿಗಿನ ಮಾಂಗಲ್ಯ ಸೂತ್ರಗಳನ್ನ ಹಾಕಿ ದಾರು ಕುಡಿದು ಅದನ್ನ ನಾಶ ಮಾಡ್ಯಾರ. ಅಂತವ್ರ ಜೋಡಿ ಸಂಘ ಮಾಡೋದಿಲ್ಲ. ಒಳ್ಳೆಯವರು ಎಂತವ್ರ ಜೋಡಿ ಸಂಘ ಮಾಡ್ಬೇಕಾಗ್ಯದಪ್ಪ ಅಂತಂದ್ರ ಎಂತವ್ರದು ಸಜ್ಜನರ ಜೋಡಿ, ಒಳ್ಳೆಯವರ ಜೋಡಿ, ಸುಜ್ಞಾನಿಗಳ ಜೋಡಿ ಸಂಘ ಮಾಡಿದೆವಪ್ಪ ಅಂತಂದ್ರ ಏನ್ ಸಿಗ್ತದ? ಎರಡು ಬುದ್ಧಿ ಮಾತುಗಳು ಸಿಗುತ್ತಾವ, ಎರಡು ಒಳ್ಳೆಯ ಗುಣಗಳು ಸಿಗುತ್ತಾವ, ಎರಡು ಮಾತು ಮಾತಾಡ್ಲಿಕ್ಕೆ ಅನುಕೂಲ ಇರ್ತದ. ಅದೇ ದುಷ್ಟರ ಜೋಡಿ ಸಂಘ ಮಾಡಿ ನೋಡತ್ತಮ್ಮ ಅಲ್ಲೇನು ಸಿಗ್ತದ? ಹಣ್ಣು ತಿನ್ನೋದು ಬಿಟ್ಟು ಕಲ್ಲು ತಿನ್ನಂಗಾಗ್ತದ. ಕಲ್ಲು ತಿಂದು ಹಣ್ಣು ಕೊಳ್ಳಲಾಗ್ತದ. ಇವತ್ತಿನ ದಿವಸ ಅಂತ ವ್ಯವಹಾರ ಆಗಿರಬಾರದು. ಯಾಕಪ್ಪ ಅಂತಂದ್ರೆ ಈ ಮೂಲೆ ಗ್ರಾಮಪ್ಪ ಅಂತಂದ್ರ ಸಾಮಾನ್ಯ ಊರಲ್ಲ. ಯಾಕೆ ಊರ ತುಳುವರು ಬಾಳೇನು ಹಂಗದು ಮತ್ತೆ ಹಂಗ ತಮ್ಮ ಈ ಗ್ರಾಮಪ್ಪ ಅಂತಂದ್ರ ಒಂದು ಹೂ ಮಾರುವಂತ ಜಾಗ ಐತಿ. ಹುಲ್ಲು ಮಾರುವಂತ ವ್ಯವಹಾರ ನಮಗಾಗಿರಬಾರ್ದು. ಯಾಕಪ್ಪ ಅಂತಂದ್ರ ಹಾಲು ಮತದ ಶುದ್ಧರು ಪವಾಡ ಮಾಡಿರ್ತಕ್ಕಂತ ಪುಣ್ಯ ಸ್ಥಳ, ಪುಣ್ಯ ಭೂಮಿ ಅಗ್ನಿ ತಾಲೂಕ ಅಂತಲ್ಲಿ ಬಂದು ನಾವು ಮಾತಾಡೋದಿಲ್ಲ, ಸತ್ಯವನ್ನೇ ಮಾತಾಡಬೇಕಾಗ್ಯದ. ಇರ್ಲಿ ಯಾಕಪ್ಪ ಅಂತಂದ್ರೆ ಶಾಂತ ಅಂತಕ್ಕಂತ ಸಭಾ ಬಹಳ ಸಂಪಾಗಿ ಕುಂತಾರ. ನಮ್ಮ ಸರ್ ಅವ್ರ ವಿಷಯ ಏನು ಮಾತಾಡಿದ್ರು ನಾವೇನು ಮಾತಾಡ್ಬೇಕು ಅಂತಕ್ಕಂಥದ್ದು ಈಗ ಮಾತಾಡ್ಕೊತ ಹೋಗುದದ. ಅದಕ್ಕೆ ಏನ್ ವಿಷಯ ನಡೆದವಪ್ಪ ಅಂತಂದ್ರ ವಿಷಯ ಅತ್ತೆ ಮತ್ತು ಸೊಸಿ ಅಂತಕ್ಕಂತ ವಿಷಯ ನಡೆದಾವ. ಇದರೊಳಗೆ ನಮ್ಮ ಸರ್ ಅವರ ಒಂದು ಪಾಲು ಹಿಡಿದಾರ. ತಂದಿ ಒಳಗದವರು ತಂದಿ ಸಮಾನರು. ತಂದಿ ಸಮಾನ ಏನ್ ಹೇಳಿದ್ರು? ಏನು ಪಾಲು ಹಿಡಿದಾರಪ್ಪ ಅಂತಂದ್ರ ಏನ್ ಹೇಳಿದ್ರು? ಆ ಒಂದು ಮಾತು ಹೇಳಿದಾರ ಅವ್ರ ಪಾಲು ಹಿಡಿಯುವಾಗ. ಏನ್ ಹೇಳಿರೋ ಮಾತಾ? ಇವತ್ತಿನ ದಿವಸ ದೊಡ್ಡ ಪಾಲ ನಮ್ಮ ತಂಗಿಗೆ ಬಿಡುವುದ, ಸಣ್ಣ ಪಾಲ ಅಂದ್ರ ಮಟ್ಟಿ ನೆಲ ನಾವು ಹಿಡಿದದ. ಹಿಡಿಲ್ಲ ಮಟ್ಟಿನೆಲ್ಲ ಅಂತಕ್ಕಂತ ಮಾತು ಹೇಳಿ ಏನ್ ಹಿಡಿದ್ರ ಅವರು? ಔಷಧ ಹಿಡಿದು ಗೊತ್ತದ್ರಿ, ಯಾರಿಗೆ ಗೊತ್ತವ್ರಿ ಸರ್? ತಮ್ಮ ಸೊಸಿ ಪಾಲ ಹಿಡಿದ್ರ ಅವರು. ಹೇಳಿದ್ರಲ್ಲ ಸೊಸಿ ಪಾಲ ಹಿಡಿದು ಏನು ಬೆಳೆಸಿದ್ರ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತದ. ಆ ಯಾರಪ್ಪ ಅಂತಂದ್ರೆ ಹೇಮರೆಡ್ಡಿ ಮಲ್ಲಮ್ಮನ ಬಗ್ಗೆ ಬಹಳ ವಿಸ್ತಾರವಾಗಿ ಮಾತಾಡಿ. ಆ ಹೇಮರೆಡ್ಡಿ ಮಲ್ಲಮ್ಮ ಸೊಸಿ ಅತ್ತಿ ಎಷ್ಟೇ ಕಾಡಿದ್ರು ಸಹಿತ ಅತ್ತಿ ಸೇವಾ ನಿಷ್ಠೆಯಿಂದ ಮಾಡಿ ಸಾಕ್ಷಾತ್ ಶಿವ ಪಾರ್ವತಿನ ಭೂಲೋಕ
ಪೂಲಕಿ ಕರ್ಸ್ಕೊಂಡಾಳ ಸೊಸಿ ಅಂತಕ್ಕಂತ ಮಾತ ಹೇಳ್ಯಾರ ಮಾರ್ಮಿಕವಾಗಿ ಹೇಳ್ಯಾರ. ನಮ್ಮ ಅಣ್ಣಾಜಿ ಅವ್ರಿಗೆ ಅಪ್ಪಾಜಿ ಅವ್ರಿಗೆ ಒಂದು ಮಾತು ಹೇಳೋದ. ಏನ್ ಹೇಳ್ತೀವಿ ಮಾತ? ಏನ್ ಹೇಳೋದೈತಿಪ್ಪ ಅಂತಂದ್ರ ಮಾತು ಅಂದಿದ್ರ ಅವರು. ಏನಂದಾರೆ? ಸೊಸಿ ಹೆಂಗ ಶಿವ ಪಾರ್ವತಿನ ಪೂಲಕಿ ಇಳಿಸ್ಕೊಂಡಾಳ ನೋಡು, ಹಂಗ ನಿಮ್ಮ ಅತ್ತಿಗಳು ಯಾರು ಶಿವ ಪಾರ್ವತಿನ ಪೂಲಕಿ ಕರ್ಸ್ಕೊಂಡಾರ ಅಂತ ಕೇಳ್ತಾರು. ಕೇಳ್ಯಾರಲ್ರಿ? ಅಪ್ಪಾಜಿ ಅವ್ರ ನಿಮ್ಗೊಂದು ಮಾತು ಹೇಳ್ತೀನಿ ನಾನು. ಏನ್ ಹೇಳ್ತೀರಿ ಮಗಳ? ಹೇಮರೆಡ್ಡಿ ಮಲ್ಲಮ್ಮ ಶಿವ ಪಾರ್ವತಿನ ಪೂಲಕಿ ಕರ್ಸ್ಕೊಂಡ ಅಂತಕ್ಕಂತ ಮಾತು ಹೇಳಿದ್ರಿ ನಾವು ಒಪ್ಪುತ್ತೀವಿ. ಆ ಅತ್ತಿ ಪದ್ಮಾವತಿ ಪರಿಪೆರೆದಿಂದ ಕಾಡದಳು. ಬಾಳ ಕಾಡೋದಿಲ್ಲ. ಆ ಮುಂದೆ ಹೋಗಿ ಕತ್ತಿ ಹೇಳಿದ್ರಿ ಏನ್ ಹೇಳಿದ್ರ ಅವರು? ಏನ್ ಹೇಳ್ಯಾರಮ್ಮ? ಅತ್ತಿ ಪದ್ಮವ ಆ ಮಗ ಆಗಿರ್ತಕ್ಕಂತ ಹುಚ್ಚು ಭರಮನ ಮುಂದೆ ಹೇಳ್ತಾಳೆ ಏನಂತೇಳಿ? ಏನಂತ? ನಿನ್ನ ಹೆಂಡತಿ ಊರು ಹೊರಗೆ ಒಂದು ಕಟ್ಟಿ ಮ್ಯಾಗ ಜಂಗಮನ ಜೋಡಿ ಕೂತ ಆಟ ಆಡ್ಲಕತ್ತಾಳ, ಹೋಗಿ ನೋಡಂತಕ್ಕಂತ ಮಾತಂದ ಕೂಡಲೇ ಹುಚ್ಚು ಭರಮಿಗೆ ಸಿಟ್ಟು ಬತ್ತು ಕೊಡ್ಲಿ ತಗೊಂಡು ಏನ್ ಮಾಡ್ತಾರ? ಕಡಿಲಕ್ಕ ಹೋದ ಸಂದರ್ಭದಾಗ ಶಿವ ಪಾರ್ವತಿ ಏನ್ ಮಾಡ್ತಾರಪ್ಪ ಅಂತಂದ್ರ ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡ ಕಟ್ಟಿ ಮ್ಯಾಗ ಯಾರ ರೂಪ ತೊಟ್ಟು ಬಂದು ಕೂತ್ರು. ಯಾರಪ್ಪ? ಹೇಮರೆಡ್ಡಿ ಮಲ್ಲಮ್ಮ ಪರಮಾತ್ಮನ ಸೇವೆ ಮಾಡ್ತಿದ್ಳು. ಅಲ್ಲಿ ಮಲ್ಲಮ್ಮನ ರೂಪ ತೊಟ್ಟು ಶಿವ ಪಾರ್ವತಿ ಬಂದು ಕೂತು ಕೂಡ್ಲೆ ಕಡಿಲಾಕ ಬರ್ತಿದ್ದ, ಅಲ್ಲಿ ಮಾಯಾಗಿ ಹೋದ್ರು. ಮತ್ತೊಮ್ಮೆ ಕಡಿಲಾಕ ಬರ್ತಿದ್ದ, ಮಾಯಾಗಿ ಹೋದ್ರು. ದಂಡಿಗೆ ಬಂದು ಪ್ರತ್ಯಕ್ಷವಾಗಿ ಹುಚ್ಚು ಬರಮಗ ಭೇಟಿ ಕೊಟ್ಟಾರ. ಇಲ್ಲಿ ಹೇಮರೆಡ್ಡಿ ಮಲ್ಲಮ್ಮನ ಭಕ್ತಿಗಾಗಿ ಅಂತಕ್ಕಂತ ಮಾತು ನೀವಂದ್ರಿ. ಅಪ್ಪಾಜಿ ಅವರು ನಿಮ್ಮೊಂದು ಮಾತು ಕೇಳ್ತೀನಿ ನಾನು. ಏನ್ ಹೇಳ್ತೀರಿ? ಹೇಮರೆಡ್ಡಿ ಮಲ್ಲಮ್ಮ ಶಿವ ಪಾರ್ವತಿನನ್ನ ಪೂಲಕಿ ಕರ್ಸ್ಕೋಬೇಕಾದ್ರೆ ಅತ್ತಿ ಪದ್ಮವ ಕೂತು ಮನ್ಯಾಗ ಸುಳ್ಳು ಹೇಳ್ಯಾಳ. ಕಟ್ಟಿ ಮ್ಯಾಗ ಕೂತಾರ ಏನಂತ ಹೇಳ್ಯಾಳ? ಏನಂತ ಹೇಳ ಸುಳ್ಳ? ಕಟ್ಟಿ ಮ್ಯಾಗ ನಿನ್ನ ಹೆಂಡತಿ ಹೋಗಿ ಕಟ್ಟಿ ಮ್ಯಾಗ ಕೂತಾಳ ಯಾರ ಜೋಡಿ? ಯಾರ ಜೋಡಿ? ಜಂಗಮನ ಜೋಡಿ ಕೂತಾಳ ಅಂತ ಅತ್ತಿ ಹೇಳಿದ್ದಪ್ಪ ಅಂತಂದ್ರ ಶಿವ ಪಾರ್ವತಿ ಹೆಂಗ ಪೂಲಕಿಗೆ ಬರ್ತಿದ್ರ ಮುಂದಿನ ಸಂಧಿ ನೀವು ಹೇಳು. ಹೆಂಗ ಬರ್ತಾರ? ಹಂಗ ಬರ್ಲಾಕ ಬರುದಿಲ್ಲ. ಯಾಕಪ್ಪ ಅಂತಂದ್ರೆ ಒಂದು ಮಾತು ಹೇಳೋದಲ್ಲ. ಏನ್ ಹೇಳ್ತಾರೆ? ಅತ್ತಿ ಅಲ್ಲಿ ಮಾತ ಹಂಗ ಹೇಳ್ಯಾಳ ಅಂತ ಹೇಳಿದೆ. ಅಲ್ಲಿ ಶಿವ ಪಾರ್ವತಿ ಯಾರು ಮಲ್ಲಿಕಾರ್ಜುನ ಪೂಲಕಿ ಹೇಳದ ಬಂದ ಒಂದು ಮಾತು ಹೇಳೋದದ. ಏನ್ ಹೇಳೋದದ? ಏನ್ ಹೇಳ್ತೀವ? ಸ್ವಸ್ತ್ಯಾರ ಕಾಡಿದು ಅತ್ತಿಗಳ ಕಾಡುದು ಸ್ವಸ್ತ್ಯಾರ ಒಳ್ಳೇದಕ್ಕಾಗಿ ಕಾಡ್ತಾರ. ಹೆಂಗಿವಾದು? ಅತ್ತಿಗಳ ಕಾಡುದು ಸ್ವಸ್ತ್ಯಾರ ಒಳ್ಳೇದಕ್ಕೆ ಕಾಡ್ತಾರ. ಸ್ವಸ್ತ್ಯಾರ ಕಾಡುದು ಅತ್ತಿಗಳನ್ನು ಸಾಯಿ ಹೊಡಿಲಾಕ ಕಾಡ್ತಾರ. ಹೌದಾ? ಹೆಂಗ ಕಾಡ್ತಾರ ಕೇಳ್ರಿ. ಒಂದೇ ಒಂದು ಮಾತು ಹೇಳೋದದ. ಸೊಸಿ ಬಲಿ ಎಂತ ಗುಣ ಅದಾವು? ಎಂತ ಗುಣ ಇವ? ಅತ್ತಿ ಬಲಿ ಎಂತ ಗುಣ ಅದಾವು? ಹೇಳಿವ ಹೇಳು. ಬಡತನ ಪರಿಸ್ಥಿತಿ ಒಳಗ ಏನಾಯ್ತು? ಬಡತನ ಪರಿಸ್ಥಿತಿ ಒಳಗ ತಾಯಿ ತಂದೆ ಕೂಡಿಕೊಂಡು ಬಾಳ್ವೆ ಮಾಡ್ತಿದ್ರು. 12ನೇವರೆಗೆ ಹರಕೆ ಹೊತ್ತು ಒಬ್ಬ ಗಂಡಸ ಮಗನಿಗೆ ಜನ್ಮ ಕೊಡ್ತಾರ. ಗಂಡಸ ಮಗನಿಗೆ ಜನ್ಮ ಕೊಟ್ಟ ಕೂಡ್ಲೆ ತಾಯಿ ತಂದೆ ಕೂಡಿ ಕೂಲಿ ನಾಲಿ ಮಾಡಿ ಮಗನಿಗೆ ಸಾಲಿ ಕಲಿಸ್ತಾರ. ಮುಂದೆ ಏನಾಯ್ತಪ್ಪ ಅಂತಂದ್ರ ತಂದೆ ಆದಂತ ತೀರಿ ಹೋಗ್ತಾನ. ತಾಯಿ ಒಬ್ಬಕಿನೇ ಉಳಿದಳು. ತಾಯಿ ವಿಚಾರ ಮಾಡ್ತಾಳ ಏನಂತೇಳಿ? ಆ ಮಗನಿಗೆ ಕೂಲಿ ನಾಲಿ ಮಾಡಿ ಸಾಲಿ ಕಲಿಸಿದೇವಿ, ಮಗ ಪ್ರಾಯಕ್ಕೆ ಬಂದಾನ, ಮಗನ ಮದುವೆ ಮಾಡೋದು ಭಾರ ಎಲ್ಲ ನನ್ನ ಮ್ಯಾಗ ಬಿತ್ತು. ಒಂದು ಕನ್ಯಾ ತಗದ ಮಗನ ಮದುವೆ ಮಾಡಬೇಕಂತ ತಿಳ್ಕೊಂಡು ಹಿರಿಯರ ಬಳಿ ಹೋಗ್ತಾಳ ತಾಯಿ. ಹಿರಿಯರ ಊರು ಹಿರಿಯರ ಬಳಿ ಹೋಗಿ ಹೇಳ್ತಾಳ ಏನಂತ? ನನ್ನ ಮಗ ಅಲ್ಲೇ ಪ್ರಾಯಕ್ಕೆ ಬಂದಾನ, ನನ್ನ ಕನ್ಯಾ ತಗದ ಮದುವೆ ಮಾಡ್ಬೇಕಾಗ್ಯದ ತಿಳ್ಕೊಂಡ ಊರು ಹಿರಿಯರಿಗೆಲ್ಲ ಹೇಳದ ಕೂಡಲೇ ಹಿರಿಯರೆಲ್ಲ ಕೂಡಿಕೊಂಡು ತಾಯಿ ಹಿರಿಯರಿಗೆ ಕರ್ಕೊಂಡ ಮಗನ ಮದುವೆ ಸಾಲ ಮಾಡಿ ಭರ್ಜರಿಯಾಗಿ ಮಾಡ್ತಾಳ. ಮಾಡಿದ ಕೂಡಲೇ ಮುಂದ ಮನಿಗೆ ಸೊಸಿ ನಡಿಲಾಕ ಬಂದಳು. ಸೊಸಿ ನಡಿಲಾಕ ಬಂದ ಕೂಡಲೇ ಅವಾಗ ಏನಾಯ್ತಪ್ಪ ಅಂತಂದ್ರ ದಿನಂಪ್ರತಿ ಗಂಡ ಗಳೆ ಹೊಡೆದು ಬರ್ತಿದ್ದ. ಆ ಗಂಡ ಗಳೆ ಹೊಡೆದು ಬಂದ ಕೂಡಲೇ ದಿನಂಪ್ರತಿ ಗಂಡಗ ಮಾಯಾ ಪ್ರೀತಿಯಿಂದ ನೀರು ಕುಡ್ತಿದಳು, ಮನಿ ಒಳಗೆ ಕರ್ಕೊತಿದಳು. ಪ್ರೇಮ ಅಷ್ಟ ಗಂಡನ ಮ್ಯಾಗ ಪ್ರೇಮ ಇತ್ತು. ಏನಾಯ್ತಪ್ಪ ಅಂತಂದ್ರ ಏನಾಯ್ತು? ಮನಿ ಒಳಗೆ ಏನು ಸೊಸಿ ಆಗ್ತಿದ್ಳು ನೋಡು. ಅತ್ತಿದ ಬರ್ತಾ ಬರ್ತಾ ವಯಸ್ಸು ಮುಗಿಲಾಕ ಬತ್ತು. ಈ ಸೊಸಿಗಾಗಿ ಬರ್ಲಿಲ್ಲ. ಏನ್ ಮಾಡತ್ತು? ಮನಿ ಒಳಗ ಸೊಸಿಗಾಗಿ ಬರ್ಲಿಲ್ಲ. ವಿಚಾರ ಮಾಡ್ತಾಳ. ಏನಂತೇಳಿ ವಿಚಾರ? ಈಕೆಗೆ ಮನ್ಯಾಗ ಇಟ್ಕೊಂಡೇವಪ್ಪ ಅಂತಂದ್ರ ಏನು ದಿನಂಪ್ರತಿ ಈಗಿನ ಏನಪ್ಪ ಅಂತಂದ್ರ ಕುತ್ತಲೆ ಏನಪ್ಪ ಅಂತಂದ್ರ ಎಲ್ಲಾ ಮಾಡ್ತಾಳ. ಬಳಿ ಬೇಕಾಗ್ತದ, ಎಲ್ಲ ನನ್ನ ಬೇಗೆ ಬರ್ತದ. ಏನಾರೇ ಮಾಡಿ ಹೊರಗೆ ಹಾಕಬೇಕು. ಈ ಆಸ್ತಿಯನ್ನ ನನ್ನ ಪಾಲಿಗೆ ಬರ್ಕೋಬೇಕಂತೇಳಿ ನಿಮ್ಮ ಸೊಸಿ ತಲೆಯಾಗ ಗೊತ್ತು. ಸೊಸಿ ತಲೆಯಾಗ ಗೊತ್ತು. ಒಂದು ದಿವಸ ತೆಲಿಗೆ ಏನಪ್ಪ ಅಂತಂದ್ರ ಅರ್ಬಿ ಕಟ್ಕೊಂಡು ಜಗಲಿಗೆ ತೆಲಿ ಕೊಟ್ಟ ಮಾಡ್ಕೋತ ಏನಂತ? ಗಂಡ ದನದ ಗಳೆ ಹೊಡೆದ ಚಂಡಿ ಟೈಮಿಗೆ ಬಂದ. ಅವಾಗ ಕೇಳ್ತಾನ. ಬಂದ ಕೂಡಲೇ ಏನಾಯ್ತಪ್ಪ ಅಂತಂದ್ರ ವಿಚಾರ ಮಾಡ್ತಾನ. ಅಂಗಳದೊಳಗೆ ನಿಂತು ಏನಂತ? ದಿನಂಪ್ರತಿ ನನ್ನ ಹೆಂಡತಿ ಚರಿಗಿನ ಬರೋದ್ರೊಳಗೆ ಚರಿಗಿ ನೀರು ಹಿಡ್ಕೊಂಡು ಅಂಗಳದೊಳಗೆ ನಿಂದಿರ್ತಿದಳು.
ಬಾಗಿಲೊಳಗೆ ನಿಂತಿರ್ತೇವೆ. ಇವತ್ತು ಕಾನ್ಸನಾಗಳ ಎಲ್ಲಿದ ಅಂತ ತಿಳ್ಕೊಂಡು ಕೈಕಾಲು ಮುಖ ತೊಳ್ಕೊಂಡು ಮನಿ ಒಳಗೆ ಹೋದ ಕೂಡಲೇ ಅದೇನ್ ಮಾಡ್ಯಾಳು? ಹೆಂಡತಿ ತೆಲಿ ಕಟ್ಟಿಕೊಂಡು ಜಗಲಿಗೆ ತೆಲಿ ಕೊಟ್ಟು ಮಲ್ಕೊಂಡಿರು. ಏನಾಗಿಲ್ಲ ಜಗಲಿಗೆ ತೆಲಿ ಕೊಟ್ಟು ಮಲ್ಕೊಂಡಿರ್ತಕ್ಕಂಥ ತಾಯಿ ಒಳಗ ಗಂಡ ಬಂದು ಕೇಳ್ತಾನೆ ಹೆಂಡತಿಗೆ. ಏನಂತ ಕೇಳ? ಅಲ್ಲ ದಿನ ಪ್ರತಿ ನಾಲ್ಕು ನೀರು ತಂದು ಕೊಡ್ತಿದ್ದಿ, ಊಟ ಕೊಡ್ತಿದ್ದಿ, ಇವತ್ತು ತೆಲಿ ಕಟ್ಕೊಂಡು ಮಲ್ಕೊಂಡಿದ್ದಿ, ಏನಾಗ್ಯದ ನಿನಗತ್ತೆ ಕೇಳಿದ ಕೂಡಲೇ ಅವಾಗ ಹೆಂಡತಿ ಹೇಳ್ತಾಳ, ಏನಂತ ಹೇಳು? ನನಗೊಂದು ತೆಲಿ ಮುಸ್ನಕತ್ತದ. ತಲೆಗಳಿಗೆ ಆ ತೆಲಿ ಕಡಿಮೆ ಆಗ್ಬೇಕಾದ್ರ ನನಗೊಂದು ವಸ್ತು ಬೇಕಾಗ್ಯದ. ಆ ವಸ್ತು ತನ್ನ ಕೊಟ್ಟಿಪ್ಪ ಅಂತಂದ್ರೆ ನನ್ನ ತೆಲಿ ಕಡಿಮೆ ಆಗ್ತದ, ಇಲ್ಲಿಕಪ್ಪ ಅಂತಂದ್ರೆ ಕಡಿಮೆ ಆಗೋದಿಲ್ಲ ಅಂತಕ್ಕಂಥ ಮಾತು ಯಾರು ಹೇಳಿದ್ರು? ಇದು ಹೆಂಡತಿ ಹೇಳಿದ್ರು, ಶಶಿ ಹೇಳಿದ್ರು. ಅವಾಗ ಏನಾಯ್ತಪ್ಪ ಅಂತಂದ್ರೆ ಗಂಡ ಕೇಳ್ತಾನ, ಏನಂತ? ನೀ ಏನ್ ಹೇಳ್ತಿದ್ದೆ ಬೇಡು ನಿನ್ ತಂದು ಕೊಡ್ತೀನಿ ಅಂತ ಗಂಡ ಹೆಂಡತಿಗೆ ವಚನ ಕೊಟ್ಟ. ವಚನ ಕೊಟ್ಟ ಕೂಡಲೇ ಅವಾಗ ಹೆಂಡತಿ ಹೇಳ್ತಾಳ ಗಂಡಗ ಮಾತ, ಏನಂತ? ಮನೆ ಒಳಗ ನಿನ್ನ ತಾಯಿ ಅದ ಅದ ತಾಯಿಯ ಒಳಗ ಅಡವಿ ಯಾರನ್ನ ಬಿಟ್ಟು ನಿನ್ನ ತಾಯಿ ನನ್ನ ಸಾಯಿ ಒಳಗಿನ ಗಟ್ಟಿ ಒಳಗಿನ ಕಳ್ತನ ನನ್ನ ಕುದಿಸಿ ನನ್ನ ತೆಲಿ ಹಸಿದಪ್ಪ ಅಂತಂದ್ರ ನನ್ನ ತೆಲಿ ಕಡಿಮೆ ಇರ್ತದ, ಅಲ್ಲಿ ತನಕ ಕಡಿಮೆ ಆಗುದಿಲ್ಲ ಅಂತಕ್ಕಂತ ಮಾತು ಹೇಳೋ ಕೂಡಲೇ ಅವಾಗ ಏನ್ ಮಾಡ್ತಾನ ಮಗ? ಹೆಂಡತಿ ಮಾತಿಗೆ ಮನೆ ಒಳಗಿದ್ದಿರ್ತಕ್ಕಂತ ಶಶಿ ಮಾತಿಗೆ ಮರುಳಾದಿವ ಮರುಳಾಗಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ಹೋಗಿ ತಾಯಿಗೆ ಮಾತು ಹೇಳ್ತಾನ. ಏನಂತ ಹೇಳ? ತಾಯಿ 12ನೇವರೆಗೆ ಹರಕಿ ಹೋತ ನನಗೆ ಜನ್ಮ ಕೊಟ್ಟು ಇಲ್ಲಿ ತನಕ ಜಾಕಿ ಜತನ ಮಾಡಿದಿ, ನಿನಗ ಕಾಶಿ ಯಾತ್ರೆ ತೋರ್ಸ್ಕೊಂಡು ಬರ್ತೀನಿ, ನಡಿ ಸಜ್ಜಾಗುತ್ತಾಯಿ ಅಂತ ತಾಯಿ ಹೇಳದ ಕೂಡಲೇ ತಾಯಿ ಸಂತೋಷ ಪಟ್ಟರು. ಇಂಥ ಮಗನ ಜನ್ಮ ಕೊಟ್ಟಿದ್ದಕ್ಕೂ ನನ್ನ ಜನ್ಮ ಸ್ವಾರ್ಥಕ ಆಯ್ತದ ತಿಳ್ಕೊಂಡ ಮನೆಯೊಳಗಿದ್ದಿರ್ತಕ್ಕಂಥ ತಾಯಿ ತಯಾರಾಗಿ ನಿಂತಳು. ಆ ತಯಾರಾಗಿ ನಿಂತಳು ತಾಯಿ ನನ್ನ ಕರ್ಕೊಂಡ ಎಲ್ಲಿ ಕಾಶಿ ಯಾತ್ರೆಗೆ ಹೊಂಟ. ಕಾಶಿ ಯಾತ್ರೆಗೆ ಮಗ ಹೋಗ್ತಿದ್ದ, ಅರ್ಧ ದಾರಿ ಒಳಗೆ ಹೋಗಿ ಏನ್ ಮಾಡ್ದ? ಕಾಶಿ ಯಾತ್ರೆ ಹಾದಿಯನ್ನ ಬಿಟ್ಟ ಮಗ ಅಡವಿ ಹಾರಿನ ದಾರಿ ಹಿಡಿದ. ಅವಾಗ ಕೇಳ್ತಾಳ ತಾಯಿ. ಅಡವಿ ಹಾರಿನ ದಾರಿ ಹಿಡಿದ ಕೂಡಲೇ ತಾಯಿ ಕೇಳ್ತಾಳ ಮಗನಿಗೆ, ಏನಂತ? ಯಪ್ಪ ಮಗನೇ ಕಾಶಿ ಯಾತ್ರೆ ಹಾದಿ ಈ ಕಡೆ ಅದ, ಈ ಕಡೆ ಯಾಕೆ ಹೇಳಿದಪ್ಪ? ಅಡವಿ ಹಾರಿನ ಹಾದಿ ನೀ ಹಿಡಿದಿದಪ್ಪ ಅಂತಂದ್ರೆ ಯಾಕೆ ಹೋ ಮಗನೇ ಅಂತ ತಾಯಿ ಕೇಳಿದ ಕೂಡಲೇ ಅವಾಗ ಕಣ್ಣೀರು ತೆಗೆದ ತಾಯಿಗೆ ಮಾತು ಹೇಳ್ತಾನ ಮಗ. ಏನಂತ ಹೇಳುವ? ತಾಯಿ ಮನೆ ಒಳಗೆ ನೀನು ಶಶಿ ತೆಲಿ ನುಸ್ನಕತ್ತದ, ಆ ತೆಲಿಗೆ ಏನಪ್ಪಾ ಅಂತಂದ್ರೆ ನಿನ್ನ ಹೊಟ್ಟಿ ಒಳಗಿನ ಕಳ್ಳ ತಂದು ತೆಲಿ ಹಚ್ಚದಾಗ ನೀನು ಶಶಿ ತೆಲಿಗೆ ಹಚ್ಚದಾಗ ತೆಲಿ ಸುದ್ದ ಆಗ್ತದಂದಳ. ನಾ ಹೆಂಗ ಮಾಡ್ಲತ್ತಂದ ಕೂಡಲೇ ಅವಾಗ ನೋಡ್ರಿ ಅಕ್ಕಿ ಕಳ ಎಂತದೈತಿ, ತಾಯಿ ಕಳ ಎಂತದದ. ಎಂತ ಕಳ್ಳ ತಾಯಿದು? ಅವಾಗ ಸಾಕ್ಷಿ ಆಗಿರ್ತಕ್ಕಂಥ ಹೇಳ್ತಾಳ, ಏನಂತ? ಮಗನೇ ನನ್ನ ಶಶಿಗೆ ಇಂತ ಏನಾಯ್ತಪ್ಪ ಅಂತಂದ್ರ ಎಂತ ಕಷ್ಟ ನಿನಗೆ ಬಂದದ ಮಗನೇ? ಇಂತ ಕಷ್ಟ ಶಶಿಗೆ ಬಂದೈತಿಪ್ಪ ಅಂತಂದ್ರ ನನ್ನ ಪ್ರಾಣ ಹೋದ್ರ ಪರವಾಗಿಲ್ಲ, ನನ್ನ ಹೊಟ್ಟಿ ಒಳಗೆ ಕಳ ತಗೊಂಡು ಹೋಗಿ ಕುದಿಸಿದೀನಿ, ಹೆಂಡತಿಗೆ ಹಚ್ಚು. ನೀವು ಏನಪ್ಪಾ ಅಂತಂದ್ರ ನನ್ ಎಲ್ಲ ಆಗ್ಯಾದ ಹೋಗ್ಯಾದ, ಮುಂದೆ ನೀವು ಬಾಳ್ವೆ ಮಾಡೋರದೀರಿ. ಆ ಮುಂದೆ ಹೋಗಿ ಏನಪ್ಪಾ ಅಂತಂದ್ರೆ ನಿನ್ನ ಕಳ್ಳ ಧಾರಾಳವಾಗಿ ತಗೊಂಡು ಹೋಗಿ ನನ್ನ ಹೆಂಡತಿ ತೆಲಿಗೆ ಹಚ್ಚು ಅಂತಕ್ಕಂತ ಮಾತು ಹೇಳೋ ಕೂಡಲೇ ಮಗ ಕಣ್ಣು ಮುಚ್ಚಿ ತಾಯಿ ನನ್ನ ಕೊಂದ ಏನ್ ಮಾಡ್ತಾನಪ್ಪ ಅಂತಂದ್ರೆ ಹೊಟ್ಟಿ ಒಳಗಿನ ಕಳ್ಳ ತಗೊಂಡು ಓಡ್ಕೊತ ಹೋಗ್ತಿದ್ದ, ಕಣ್ಣಿಗೆ ತಟ್ಟಿ ಮಗ ಜಾರಿ ಕೆಳಗೆ ಬಿದ್ದ. ಅವಾಗ ಹೇಳ್ತದ ಕಳ್ಳ ಜಾರಿ ದೂರ ಬಿತ್ತು. ಅವಾಗ ಕಳ್ಳ ಮಾತಾಡ್ತಿರ್ತದ ಏನಂತೇಳಿ, ಏನಂತ ಕಳ್ಳ? ಯಪ್ಪ ಮಗನೇ ಸಾವಕಾಶ ಹೋಗು, ನಂದು ಎಲ್ಲ ಆಗೈತಿ, ನಾ ಸತ್ತೀನೀಗ, ನನಗೆ ಬೆಂಕಿ ಹಚ್ಚವ ನೀ ಅದಿ, ಮುಂದೆ ನೀ ಸತ್ತಿಪ್ಪ ಅಂತಂದ್ರೆ ನಿನಗೆ ಬೆಂಕಿ ಹಚ್ಚವ ಯಾರು ಇಲ್ಲ, ಸಾಕೋಸ್ ಹೋಗಿಪ್ಪ, ಸಾವಕಾಶ ಹೋಗ ಮಗನೇ ಅಂತ ದೂರ ನಿಂತ ತಾಯಿ ಕಳ್ಳ ಮಾತಾಡ್ತಿತ್ತು. ಅವಾಗ ಮಗನಿಗೆ ಗೊತ್ತಾಯ್ತು ಇಂಥ ತಾಯಿ ನನ್ನ ಕಳ್ಕೊಂಡೆ ದುಃಖ ಮಾಡಿ ಹೇಳಕತ್ತ. ಇದನ್ನ ಮಾತ್ರ ಕೇಳಬಹುದು ನಿಮಗ. ಏನ್ ಕೇಳ್ತಾರೆ? ಏನ್ ಕೇಳಬೇಕಪ್ಪ ಅಂತಂದ್ರ ಏನವ? ಶಶಿ ಮನೆಗೆ ನಡಿಲಕ್ಕ ಬಂದ, ಒಂದು ಆಸ್ತಿ ಆಶಕ್ಕಾಗಿ ತಾಯಿ ಮಗನಿಗೆ ದೂರ ಮಾಡ್ಯಾಳಪ್ಪ ಅಂತಂದ್ರೆ ಇಲ್ಲಿ ಶಶಿ ಹೆಂಗ ಶ್ರೇಷ್ಠ ಮಾಡೋದು ನೀವು ಮುಂದಿನ ಸಂಧಿ ಕೇಳಿ. ಆಸ್ತಿ ಆಶಕ್ಕಾಗಿ ತಾಯಿ ಮಗನಿಗೆ ದೂರ ಮಾಡಿ ಮನೆ ಮಾಡಿರ್ತಕ್ಕಂಥ ಅತ್ತಿಗೆ ಜೀವ ಹೊಟ್ಟೆ ಹಚ್ಚ ಅಂದ್ರ ಶಶಿ ಹೆಂಗ ಶ್ರೇಷ್ಠ ಆಗ್ತಾಳ? ಆಗಕ್ಕ ಬರೋದಿಲ್ಲ. ಇವತ್ತಿನ ದಿವಸ ಏನೇ ಮಾಡಿದ್ರು ಸಹಿತ ಅತ್ತಿ ಕೇಳಂಗ ಅತ್ತಿ ಎಷ್ಟೇ ಕಾಡಿದ್ರು ಸಹಿತ ಅತ್ತಿ ಕೈಯೊಳಗ ಶಶಿ ನಡ್ಕೊಂಡಪ್ಪ ಅಂತಂದ್ರ ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಲಾಕ ಸಾಧ್ಯ. ಹೇಮರೆಡ್ಡಿ ಮಲ್ಲಮ್ಮಗ ಅತ್ತಿ ಎಷ್ಟೇ ಕಾಡಿದ್ರು ಸಹಿತ ಅತ್ತಿ ಸೇವಾ ನಿಷ್ಠೆಯಿಂದ ಮಾಡ್ಯಾರ ಅಂತೇಳಿ ಮಲ್ಲಮ್ಮನ ಭಕ್ತಿಗೆ ಸಾಕ್ಷಾತ್ ಮಂದೈ ಬಂದ. ಯಾರಿಂದ ಅತ್ತಿ ಸೇವಾ ನಿಷ್ಠೆಯಿಂದ ಮಾಡ್ಯಾರ ಅಂತ ತಿಳ್ಕೊಂಡು ಅತ್ತಿ ಸೇವಾ ಯಾರು ನಿಷ್ಠೆಯಿಂದ ಮಾಡ್ಯಾರ ನೋಡು, ಅವ್ರಿಗೆ ಮಂದೈ ಬರ್ತಾನ, ಅವ್ರಿಗೆ ಪ್ರತ್ಯಕ್ಷ
ದೇವರ ಪ್ರತ್ಯಕ್ಷ ಆಗ್ಯಾರ. ಹೌದು ಯಾಕಪ್ಪ ಅಂತಂದ್ರೆ ಇಲ್ಲಿ ಆತ್ತಿ ಅಂತಕ್ಕಂಥ ಶ್ರೇಷ್ಠ ಅದಾಳ. ಹೌದು ಇವತ್ತಿನ ದಿವಸ ಏನೇ ಕಾರ್ಯ ಮಾಡಬೇಕಂದ್ರ ಮೊದಲ ಆತ್ತಿ ಬೇಕಾಗ್ಯಾಳ. ಆತ ಬೇಕಲ್ಲ ಆತ್ತಿದಿಂದ ಎಲ್ಲ ಐತಿ. ಆತ್ತಿ ಏನಪ್ಪ ಅಂತಂದ್ರೆ ಒಂದು ಮನಿ ನಡಗಂಬ ಇದ್ದ. ಮನೆ ನಡ್ಗಾಮತ್ತಮ್ಮ ಇನ್ನೂ ಮಾತುಗಳು ಬಹಳ ಅದಾವ ತಮ್ಮ. ಏನೇನವ್ರಿ ಅತ್ತಿ ಬದಲ ಮಾತುಗಳು ಬಹಳ ಅದಾವು. ಏನದಾವು ಅದನ್ನ ಚಾಲಿನೊಳಗ ಮಾತಾಡೋದೈತಿ, ಚಾಲಿನೊಳಗ ಹಾಡಿ ಹೇಳೋದ. ಇನ್ನೊಂದು ಏನಪ್ಪಾ ಅಂತಂದ್ರೆ ನಮ್ಮ ಕಮಿಟಿ ಹಿರಿಯರ ಇರ್ತಕ್ಕಂಥವ್ರು ಹಿಂದೆ ಹೇಳಕತ್ತಾರ. ಏನ್ ಹೇಳಕತ್ತಾರ್ರಿ? ಆ ಗುರು ಮತ್ತು ಶಿಷ್ಯ ಅಂತಕ್ಕಂಥ ವಿಷಯ ಬೆಳೆಸಲಕತ್ತಾರ. ಇಲ್ಲಿ ಹಿರಿಯರಿಗೆ ಕೇಳ್ಕೊಳ್ಳೋದು ಏನ್ ಕೇಳೋದ? ಇದೇ ವಿಷಯ ನಡೀಲಿಪ್ಪ ಅಂತಂದ್ರ ಏನು ನಡೆಸ್ತೇವೆ, ಮತ್ತು ಗುರು ಶಿಷ್ಯ ಅದನ್ನು ವಿಷಯ ನಡೀಲಿಪ್ಪ ಅಂತಂದ್ರ ಅದನ್ನು ನಡೆಸ್ತೇವೆ. ಇದೇ ಬೆಳೆಸೋದತ್ತಿ ಎಲ್ಲರ ಅಪೇಕ್ಷೆ ಅದ. ಅದಕ್ಕೆ ಇಲ್ಲಿ ಅತ್ತಿ ಸೃಷ್ಟಿ ವಿಷಯಗಳೇ ಬೆಳೆಸೋತ ಹೋಗೋದದ. ಈಗ ಬಹಳ ಮಾತಾಡಿ ಬಹಳ ಹೇಳಿ ದೈವಿಕ ಜಗಳದಂಗ ಯಥಾ ಪ್ರಕಾರ ಒಂದು ಚಾಲ ಹಾಡಿ ನಮ್ಮ ಸರ್ವಜನಿಕ ನಾವು ಪಾಡಿಕೊಳ್ಳಿ.